ಕ್ರಿಸ್ತರ ಕೊನೆ ಭೋಜನ ಸ್ಮರಣೆ ಪ್ರಯುಕ್ತ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಡಾ. ಪೀಟರ್ ಪೌಲ್ ಸಲ್ಡಾನಾ ಅವರ ನೇತೃತ್ವದಲ್ಲಿ ಮಂಗಳೂರಿನ ರೊಸಾರಿಯೋ ಚರ್ಚ್ನಲ್ಲಿ ವಿಶೇಷ ಬಲಿಪೂಜೆ ನೆರವೇರಿಸಿದರು. ಈ ವೇಳೆ ಚರ್ಚ್ನಲ್ಲಿ ಯೇಸು ಕ್ರಿಸ್ತರು ಪಾದಸೇವೆ ಮಾಡಿದ ಸನ್ನಿವೇಶವನ್ನು ಸ್ಮರಿಸುತ್ತಾ ಬಿಷಪ್ ಪೀಟರ್ ಪೌಲ್ ಸಲ್ಡಾನಾ ತಮ್ಮ 12 ಮಂದಿ ಶಿಷ್ಯರ ಪಾದ ತೊಳೆಯುವ ಮೂಲಕ ಸೇವೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೇಸು ಕ್ರಿಸ್ತರು ತನ್ನ ಕೊನೆಯ ದಿನ ಮಾಡಿದ ಭೋಜನ ಹಾಗೂ ತನ್ನ ಶಿಷ್ಯರ ಪಾದಗಳನ್ನು ತೊಳೆದು ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ಹೇಳಿದ ಘಟನೆ ಈ ಪವಿತ್ರ ಗುರುವಾರ ಒಳಗೊಂಡಿದೆ. ಧಾರ್ಮಿಕ ಸಂಪ್ರದಾಯದಂತೆ ಕ್ರೈಸ್ತರು ಇಂದು ಚರ್ಚ್ಗಳಲ್ಲಿ ಪಾದ ತೊಳೆಯುವ ಪ್ರಕ್ರಿಯೆಯನ್ನು ಸ್ಮರಿಸುತ್ತಾರೆ. ಇಂದಿನ ಪ್ರಾರ್ಥನೆಯೊಂದಿಗೆ ಚರ್ಚ್ಗಳನ್ನು ಗುಡ್ ಫ್ರೈಡೆ ಸ್ಮರಣೆಗಾಗಿ ತಯಾರು ಮಾಡುತ್ತಾರೆ. ಚರ್ಚಿನ ಅಲಂಕಾರಗಳನ್ನು ತೆಗೆದು ಶೋಕದ ಸಂಕೇತವಾಗಿ ಪರಿವರ್ತಿಸುತ್ತಾರೆ. ಈಸ್ಟರ್ ಹಬ್ಬದ ದಿನ ಈ ಶೋಕವು ಕೊನೆಗೊಂಡು ಚರ್ಚ್ಗಳು ಹಬ್ಬದ ವಾತಾವರಣಕ್ಕೆ ಮರಳುತ್ತವೆ. ಯೇಸು ಕ್ರಿಸ್ತರು ಪರಸ್ಪರ ಪ್ರೀತಿಯ ಹಾಗೂ ಸಹಬಾಳ್ವೆಯ ಜೀವನಕ್ಕೆ ಕರೆ ನೀಡಿದ್ದರು. ಪರಸ್ಪರ ಗೌರವಿಸುವ ವ್ಯಕ್ತಿತ್ವವನ್ನು ಹೊಂದಿದವರು ಸಹಿಷ್ಣುತಾ ಮನೋಭಾವದಿಂದ ಬದುಕಲು ಕಲಿತಿರುತ್ತಾರೆ. ದ್ವೇಷ ಪಂಗಡ ಭೇದಗಳು ಮನುಷ್ಯನನ್ನು ನಾಶಕ್ಕೆ ಕೊಂಡೊಯ್ಯುತ್ತವೆ ವಿನ ಎಂದಿಗೂ ಒಳಿತನ್ನು ಮಾಡುವುದಿಲ್ಲ. ಇಂದಿನ ಸಮಾಜದಲ್ಲಿ ಯೇಸು ಕ್ರಿಸ್ತರ ಮಾತುಗಳು ತುಂಬಾ ಪ್ರಸ್ತುತವಾಗಿವೆ. ಯೇಸುವಿನ ಅನುಯಾಯಿಗಳು ಈ ಸಂದೇಶವನ್ನು ಸಮಾಜಕ್ಕೆ ಪಸರಿಸಬೇಕಾಗಿದೆ ಎಂದು ಕರೆಕೊಟ್ಟರು. ಯೇಸು ಸ್ವಾಮಿ ಪ್ರಿಯರೇ, ಈ ಪ್ರಪಂಚದಿಂದ ತನ್ನ ತಂದೆಯ ಕಡೆ ಹೋಗುವ ಮೊದಲು ಈ ಕೊನೆಯ ಭೋಜನದ ಸಮಯದಲ್ಲಿ ಅನೇಕ ಉತ್ತಮ ನಿದರ್ಶನಗಳನ್ನು ತೋರಿಸಿ ತಾನು ತನ್ನ ಶಿಷ್ಯರನ್ನು ಎಷ್ಟು ಪ್ರೀತಿಸುತ್ತೇನೆ ಹಾಗೂ ತನ್ನ ಜೀವನವನ್ನು ಮುಡಿಪಾಗಿಟ್ಟು ಅದನ್ನು ಬಲಿದಾನ ಮಾಡುವಷ್ಟು ನಾನು ಪ್ರೀತಿಸ್ತೇನೆ ಅಂತ ಹೇಳಿ ನಮಗೆ ತಿಳಿಯಲು ಅವರ ಶಿಷ್ಯರ ಪಾದಗಳನ್ನು ತೊಳೆಯುವಂಥದ್ದು ಹಾಗೂ ಆ ಭೋಜನವನ್ನು ನೆರವೇರಿಸುವಾಗ ತನ್ನ ಶರೀರ ಮತ್ತು ರಕ್ತವನ್ನು ಕೂಡ ಅವರಿಗೆ ಅವರ ಜೀವನದ ನಿತ್ಯ ಜೀವದ ಒಂದು ಊಟವನ್ನಾಗಿ ಅವರಿಗೆ ಕೊಡ್ತಾ ಇದ್ದಾರೆ. ಈ ಉತ್ತಮ ಸಂಕೇತಗಳ ಮೂಲಕ ಯೇಸು ಸ್ವಾಮಿ ನಮ್ಮೊಡನೆ ಇದ್ದಾರೆ. ನಾವು ಪರಮ ಪ್ರಸಾದದ ಆಚರಣೆ ಅದರ ಅರ್ಥವನ್ನು ಇಂದು ಅರಿಯುತ್ತೇವೆ. ಅದರೊಡನೆ ನಾವು ಯೇಸು ಸ್ವಾಮಿ ಕಳಿಸಿಕೊಟ್ಟ ಒಂದು ಪಾಠ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ಈ ಆದೇಶವನ್ನು ನಮಗೆ ಕೊಡ್ತಾರೆ. ಪರಮ ಪ್ರಸಾದದ ಆಚರಣೆ, ಅದರ ಸ್ಥಾಪನೆ ಹಾಗೂ ಈ ಹೊಸ ಆದೇಶ ಹಾಗೂ ಪವಿತ್ರ ಧರ್ಮಸಭೆಯಲ್ಲಿ ಇರುವ ಗುರುಗಳ ಈ ಪ್ರತಿಷ್ಠಾಪನೆ ಎಲ್ಲವನ್ನು ನಾವು ಇಂದು ಆಚರಿಸ್ತಾ ಇದ್ದೇವೆ. ಈ ಒಂದು ದಿವಸ ನಮಗೆ ಅತಿ ಪವಿತ್ರವಾದ ದಿವಸ ಹಾಗೂ ಮುಂದಿನ ದಿವಸಗಳಿಗೆ ಒಂದು ದಾರಿಯನ್ನು ಮಾಡಿಕೊಡ್ತಾ ಇದೆ. ಯೇಸುವಿನ ಮರಣ ಮತ್ತು ಪುನರುತ್ಥಾನವನ್ನು ಇಂದಿನಿಂದ ನಾವು ತುಂಬ ಆಳವಾಗಿ ಧ್ಯಾನ ಮಾಡಲು ನಮಗೆ ಸಹಾಯಕವಾಗ್ತದೆ. ನಿಮಗೆಲ್ಲರಿಗೂ ಈ
ಪವಿತ್ರ ದಿನದ ಶುಭಾಶಯಗಳನ್ನು ಕೋರ್ತೇನೆ.